ಹಾಯ್ ಆಲ್, ವೆಲ್ಕಮ್ ಟು ಹೊನಲೂಸ್ ವರ್ಲ್ಡ್. ನಾನಿವತ್ತು ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ತೊಗೊಂಡು ಬಿಸಿನೀರಲ್ಲಿ ಹಾಕಿ ಬೇಯಕ್ಕಿಡ್ತಿದ್ದೀನಿ. ತುಂಬ ಹೊತ್ತು ಚೆನ್ನಾಗಿ ಬೇಯಿಸಬಾರ್ದು, ಸ್ವಲ್ಪನೇ ಬೆಂದರೆ ಸಾಕು. ಅದು ಪಾಲಕ್ ಸೊಪ್ಪು ನೀಟಾಗಿ ತೊಳ್ಕೊಬೇಕು, ಅದರಲ್ಲಿ ಸ್ವಲ್ಪ ಜಾಸ್ತಿ ಮಣ್ಣಿರುತ್ತೆ, ಹಾಗಾಗಿ ಅದನ್ನು ತೊಳ್ಕೊಂಡು ಬೇಯಕ್ಕಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ನೆಕ್ಸ್ಟು ನಾನಿಲ್ಲಿ 2 ಈರುಳ್ಳಿನ ಸಣ್ಣಗೆ ಚಾಪ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು 10ರಿಂದ 12 ಗೋಡಂಬಿನ ನೀರಲ್ಲಿ ನೆನೆ ಹಾಕಿ ತೊಗೊಂಡಿದ್ದೀನಿ. ಯಾಕೆಂದರೆ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ, ಹಾಗಾಗಿ ನಾನು ಗೋಡಂಬಿನ ಬಳಸ್ತಿದ್ದೀನಿ. ನೆಕ್ಸ್ಟು ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು 1 ಟೊಮ್ಯಾಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಿದ್ದೀನಿ. ಇದು ಟೊಮೊಟೊ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆಯೇ ಇದನ್ನು ಹುರಿದು ತೊಗೊಳ್ಳೋದ್ರಿಂದ ಗ್ರೇವಿ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಹಾಗಾಗಿ ಟೊಮೊಟೊನ ಹುರಿದ್ಬಿಟ್ಟು ತೊಗೋತಿದ್ದೀನಿ. ಇಷ್ಟನ್ನು ಸೇರಿಸಿ ಒಂದು ಮಸಾಲಾನ ರುಬ್ಕೊಂಡು ಬರೋಣ. ಟೊಮೊಟೊ ಮಸಾಲ ರೆಡಿ ಆಯಿತು. ನೆಕ್ಸ್ಟು ನಾನಿಲ್ಲಿ ಪಾಲಕ್ ಸೊಪ್ಪು ಬೇಯಕ್ಕಿಟ್ಟಿದ್ದಂಥ ಪಾಲಕ್ ಸೊಪ್ಪನ್ನ ತೊಗೊಂಡು ತಣ್ಣೀರೊಳಗಡೆ ಹಾಕೋತಿದ್ದೀನಿ. ತಣ್ಣೀರೊಳಗಡೆ ಹಾಕೋದ್ರಿಂದ ಪನ್ನೀರ್ದು ಟೇಸ್ಟು ಚೆನ್ನಾಗಾಗುತ್ತೆ, ಹಾಗೆಯೇ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದು ರುಬ್ಬಕ್ಕೂ ಈಸಿ ಆಗುತ್ತೆ, ಹಾಗಾಗಿ ನಾನು ಇದನ್ನು ತೆಗೆದು ತಣ್ಣೀರೊಳಗಡೆ ಹಾಕ್ಕೊಂಡು ರುಬ್ಬೋದಕ್ಕೆ ಅಂತ ಇಟ್ಕೊತಿದ್ದೀನಿ. ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡು 2 ಸ್ಪೂನಷ್ಟು ತುಪ್ಪನ ಹಾಕಿ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ತಿದ್ದೀನಿ. ಈ ಥರ ಕ್ಯೂಬ್ ಶೇಪ್ ಪನ್ನೀರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪ್ ಬೇಕಿದ್ರೂ ಕಟ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಪನ್ನೀರು ಸ್ವಲ್ಪ ಸಪ್ಪೆ ಸಪ್ಪೆ ಸಿಗುತ್ತೆ ಅಂತ ಉಪ್ಪು ಮತ್ತು ಖಾರನ ಸೇರಿಸಿ ಪನ್ನೀರ್ನ ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ಫ್ರೈ ಮಾಡ್ಕೊಂಡಿದ್ದಂಥ ಪನ್ನೀರ್ನ ಎತ್ತಿಟ್ಕೊಂಡು ನಾನು ಅದೇ ಕಡಾಯಿಗೆ ಇಲ್ಲಿ 2 ಪಲಾವ್ ಎಲೆ, ನೆಕ್ಸ್ಟು ಲವಂಗ, ಕಲ್ಲುವ್ವ, ನಿಮಗೇನು ಮಸಾಲ ಬೇಕೋ ಆ ಮಸಾಲಾನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಲವಂಗ, ಮೆಣಸು, ಈ ಥರ ನನಗೇನು ಬೇಕೋ ಆ ಥರದ್ದು ಮಸಾಲ ಐಟಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 4 ಕಾಳು ಮೆಣಸು, ಚಕ್ಕೆ ಸ್ವಲ್ಪ ಈ ಥರ ಹಾಕ್ಕೊಂಡು ಅದಾದಮೇಲೆ ನಾನು ಚಾಪ್ ಮಾಡಿದಂಥ ಈರುಳ್ಳಿನ ಹಾಕ್ಕೊತಿದ್ದೀನಿ. ಇದು ಬೇಡ ಅಂತಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ನನಗೆ ಸ್ವಲ್ಪ ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗೋವರೆಗನ ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿನ ಈ ಥರ ಫ್ರೈ ಮಾಡಿ ಅದು ಸ್ವಲ್ಪ ಸಣ್ಣಗಾಗಬೇಕು ಈರುಳ್ಳಿ. ಇಷ್ಟು ಫ್ರೈ ಮಾಡಿಬಿಟ್ಟು ಆದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಟೊಮಾಟೊ ರುಬ್ಬಿದ ಮಸಾಲ ಐತಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ನೀಟಾಗಿ ಬಾಡಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇರುತ್ತೆ, ಅದು ಹಸಿ ವಾಸನೆ ಹಾಗೆ ಬಂದರೆ ಚೆನ್ನಾಗಾಗಲ್ಲ. ಹಾಗಾಗಿ ಅದಾದಮೇಲೆ ನಂದು ಪಾಲಕ್ ಸೊಪ್ಪು ಪೇಸ್ಟ್ ಇತ್ತಲ್ಲ ಅದನ್ನು ಹಾಕಿ ನೀಟಾಗಿ ಅದನ್ನು ಸಹ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೆ ಬೇಯಿಸಿ ನೀಟಾಗಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಇಷ್ಟರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಮತ್ತು ಎಣ್ಣೆನೂ ಬಿಟ್ಕೊಂಡಿರುತ್ತೆ. ಇಷ್ಟರಲ್ಲಿ ನೀಟಾಗಿ ಬೆಂದಂಗೂ ಆಗಿರುತ್ತೆ, ಚೆನ್ನಾಗಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಕ್ಯೂಬ್ ಶೇಪ್ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದಂಥ ಪನ್ನೀರ್ ಇತ್ತಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ. ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಪಾಲಕ್ ಪನ್ನೀರ್ ರೆಡಿ ಆಯಿತು. ಲಾಸ್ಟಿಗೆ ಒಬ್ಬೊಬ್ಬರು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಫ್ರೆಶ್ ಕ್ರೀಮ್ ಇಲ್ಲ, ಹಾಗಾಗಿ ನೆನೆಯಾಗಿ ಇಟ್ಕೊಂಡಿದ್ದಂಥ ಗೋಡಂಬಿನ ರುಬ್ಬಿ ಫ್ರೆಶ್ ಕ್ರೀಮ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸಹ ಫ್ರೆಶ್ ಕ್ರೀಮ್ ಥರನೇ ಟೇಸ್ಟ್ ಕೊಡುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟನ್ನು ಹಾಕಿ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ತಿರುಗಿ ಬೇಯಿಸಿದ್ರೆ ಆಯಿತು. ಇಷ್ಟಾದರೆ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಒಂದ್ಸಲ ಮಾಡ್ಕೊಳ್ಳಿ. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.